ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇನ್ನೇನು ಶ್ರಾವಣ ಮಾಸ ಬಂತಲ್ವಾ, ಎಲ್ಲ ಹೆಣ್ಮಕ್ಳಿಗೂ ಇನ್ನು ಕೆಲಸ ಜಾಸ್ತಿ ಇರುತ್ತೆ ಅಂದ್ಕೊತೀನಿ. ಯಾಕೆಂದರೆ ಶ್ರಾವಣ ಮಾಸ ಅಂದರೆ ಎಲ್ಲ ಪೂಜೆ ಜಾಸ್ತಿ ಇರುತ್ತೆ. ವರಲಕ್ಷ್ಮಿ ವ್ರತ ಮತ್ತು ಕೃಷ್ಣಾಷ್ಟಮಿ, ಹಾಗೆ ಗಣೇಶ ಚತುರ್ಥಿ, ಇದೆಲ್ಲ ಹಬ್ಬಗಳೆಲ್ಲ ಜಾಸ್ತಿ ಬರುತ್ತಲ್ವಾ ಶ್ರಾವಣ ಮಾಸ ಅಂದರೆ. ಸೊ ಅದಕ್ಕೋಸ್ಕರ ಎಲ್ಲರೂ ಮನೆ ಕ್ಲೀನ್ ಮಾಡಬೇಕಾಗಿರುತ್ತೆ. ಸೊ ನಾನು ಕೂಡ ಹಾಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ಯೂಸ್ ಆಗುತ್ತೆ. ಸೊ ವಿಡಿಯೋ ಮಾತ್ರ ಕ್ಲಾರಿಟಿ ಬರಲಿಲ್ಲ, ಏಕೆಂದರೆ ಕಿಟಕಿ ಹತ್ರನೇ ಇತ್ತಲ್ವಾ. ವಿಡಿಯೋ ತೆಗೆದ್ರೆ ಸ್ವಲ್ಪ ಡಾಲ್ ಹೊಡಿತಾ ಇದೆ, ಕ್ಲಾರಿಟಿ ಅಂತೂ ಇರಲಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊತೀರಾ ಅಂದ್ಕೊತಾ ಇದ್ದೀನಿ. ಸೊ ಇನ್ನು ಮೇಲೆ ಇರುವಂತಹ ಎಲ್ಲ ಪಾತ್ರೆಗಳನ್ನು ಇಳಿಸಿದ್ದೀನಿ. ನೋಡಿ ನಮ್ಮ ಮನೇಲಿ ಜಾಸ್ತಿ ಪಾತ್ರೆಗಳಿಲ್ಲ, ನಾವು ಇರೋದು ಇಬ್ಬರೇ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಶೆಲ್ಫ್ ಮೇಲೆ ಇತ್ತಲ್ವಾ, ಅಂದರೆ ರೇರಾಗಿ ಯೂಸ್ ಮಾಡ್ತೀನಿ ಈ ಐಟಮ್ಸ್ ಮಾತ್ರ. ಇದನ್ನು ಫಸ್ಟ್ಗೆ ನಾನು ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊತೀನಿ. ಫಸ್ಟಿಗೆ ನಾನು ನೋಡಿ ದೊಡ್ಡ ಐಟಮ್ ಏನಿದೆ ಅದು ಬೇಗ ಉಜ್ಜಿಬಿಟ್ರೆ ಸ್ವಲ್ಪ ಬೆಟರ್ ಅನಿಸುತ್ತೆ. ಚಿಕ್ಕ ಸಾಮಾನೇ ನಮ್ಮ ಮನೇಲಿ ಜಾಸ್ತಿ ಇರೋದು. ಸೊ ಅದು ಸ್ವಲ್ಪ ಟೈಮ್ ಇಡಿಸುತ್ತಲ್ವ ಚಿಕ್ಕ ಸಾಮಾನು ಉಜ್ಜೋಕ್ಕೆ. ಸೊ ಅದಕ್ಕೆ ದೊಡ್ಡ ಸಾಮಾನು ಫಸ್ಟ್ ಏನಿದೆ ದೊಡ್ಡ ಐಟಮು ಅದನ್ನು ಕ್ಲೀನ್ ಮಾಡಿಕೊಂಡು ಇಟ್ಕೊತೀನಿ ಫಸ್ಟಿಗೆ. ನೋಡಿ ವಿಡಿಯೋ ಇಲ್ಲಿ ಕ್ಲಾರಿಟಿ ಬರ್ತಾ ಇಲ್ಲ, ಏಕೆಂದರೆ ವಿಂಡೋದು ನಾನು ನೆಟ್ಟೆಲ್ಲ ತೆಗೆದುಬಿಟ್ಟಿದ್ದೀನಿ ತೊಳೆಯೋಕ್ಕೆ. ಸೊ ಅದಕ್ಕೆ ತುಂಬ ಬೆಳಕು ಜಾಸ್ತಿ ಬರ್ತಾಯಿದ್ರೆ ವಿಡಿಯೋ ಕ್ಲಾರಿಟಿ ಬರಲ್ವಲ್ಲ. ಸೊ ಅದಕ್ಕೆ ನಾನು ನೋಡ್ಕೊಂಡಿರಲಿಲ್ಲ. ಸೊ ಈಗ ನೋಡಿದ್ರೆ ಎಲ್ಲ ಒಂಥರ ಮಂಜು ಥರ ವಿಡಿಯೋ ಬಂದಿದೆ. ನೀವು ಅಡ್ಜಸ್ಟ್ ಮಾಡ್ಕೊತೀರಾ ಅಂದ್ಕೊತಾ ಇದ್ದೀನಿ. ಸೊ ಈಗ ಪಾತ್ರೆಗಳೆಲ್ಲ ತೊಳಿತಾ ಇದ್ದೀನಿ. ನಮ್ಮ ಶಿಂಕಲ್ಲೇ ನಾನು ತೊಳ್ಕೊತಾ ಇದ್ದೀನಿ, ಏಕೆಂದರೆ ಈಚೆ ತಗೊಂಡೋಗಿ ಇಟ್ಕೊಂಡು ತೊಳೆಯೋಕ್ಕೆ ಅಷ್ಟೊಂದು ಜಾಗ ಇಲ್ಲ ಇಲ್ಲಿ. ಸೊ ಅದಕ್ಕೆ ಸ್ವಲ್ಪ ಐಟಮ್ ಇಳಿಸ್ಕೊಂಡು ಶಿಂಕಲ್ಲೇ ತೊಳೆದ್ಬಿಟ್ಟು ನಾನು ಈ ರೀತಿ ಹಾಲಲ್ಲಿ ಒಂದು ಮ್ಯಾಟ್ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಸೊ ಹಾಗೆ ನಮ್ಮ ಟಾಮಿ ನೋಡಿ ಓಡಾಡ್ತಾ ಇದೆ. ಸ್ವಲ್ಪ ಈಚೆ ಕಟ್ಟೋಣ ಅಂದರೆ ತುಂಬ ಬಿಸಿಲಿತ್ತು, ಅದಕ್ಕೆ ಮನೇಲಿ ಬಿಟ್ಟಿದ್ದೀನಿ. ಇನ್ನೊಂದು ಶೆಲ್ಫಲ್ಲಿ ನಾನು ವೇಸ್ಟ್ ಕ್ಯಾನು ಮತ್ತು ವೇಸ್ಟ್ ಐಟಮ್ ಮಾತ್ರ ಆ ಕಡೆ ಇಟ್ಟಿದ್ದೀನಿ. ಅಷ್ಟೊಂದು ಸಾಮಾನಿಲ್ಲ ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ ಆ ಕಡೆ ವೇಸ್ಟದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಶೆಲ್ಫ್ ಏನಿದೆ ಅದ್ರ ಮೇಲೆ ಇರುವಂತಹ ಚಿಕ್ಕ ಪಾತ್ರೆ ಮತ್ತು ಬೌಲು ಅದೆಲ್ಲ ಜೋಡಿಸಿ ಇಟ್ಕೊಂಡಿದ್ದೆ. ಅಲ್ಲಿ ಕೂಡ ನಾನು ತೆಗೆದುಬಿಟ್ಟು ಅದನ್ನು ಕೂಡ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊತೀನಿ. ಎಲ್ಲ ಒಂದೇ ಸರಿ ಇಳಿಸ್ಬಿಟ್ಟು ತೊಳೆಯೋಕ್ಕೆ ಇಲ್ಲೂ ಅಷ್ಟೊಂದು ಪ್ಲೇಸ್ ಇದ್ದಿಲ್ಲ. ಶಿಂಕಲ್ಲೇ ನಾನು ತೊಳಿತಾ ಇರೋದ್ರಿಂದ ಒಂದೊಂದು ಶೆಲ್ಫೇ ತೆಗೆದುಬಿಟ್ಟು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ಅಲ್ಲಿ ಜೋಡಿಸಿದ್ನಲ್ವ ಚಿಕ್ಕ ಶೆಲ್ಫಲ್ಲಿ, ಅದು ಪಾತ್ರೆ ಅದು. ಇನ್ನು ಇಲ್ಲಿ ಸ್ಟ್ಯಾಂಡ್ ಐತಲ್ವ, ಸ್ಟ್ಯಾಂಡಲ್ಲಿ ಇರೋದು ಕೂಡ ಪಾತ್ರೆಗಳು ನಾನು ತೆಗೆದುಬಿಟ್ಟು ತೊಳಿತಾ ಇದ್ದೀನಿ. ತಟ್ಟೆಗಳು, ಚಂಬು, ಲೋಟ ಏನಿದೆ ಅದೆಲ್ಲ ಕೂಡ ತೆಗೆದುಬಿಟ್ಟು ನೀಟಾಗಿ ತೊಳೆದು ಇಡ್ತೀನಿ. ಇಲ್ಲಿ ನಮ್ಮ ಮನೆ ಪಕ್ಕ ರೋಡ್ ಹತ್ರನೇ ಇದೆ, ಮೇಯ್ನ್ ರೋಡ್ ಹತ್ರ. ಸೊ ತುಂಬ ಧೂಳು ಬರ್ತಾ ಇರುತ್ತೆ, ಆಗಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಅಂದರೆ ಡೈಲಿ ಯೂಸ್ ಪಾತ್ರೆಗಳಿರುತ್ತಲ್ವ, ಅದೊಂದು ಸ್ಟ್ಯಾಂಡಲ್ಲಿ ಇರುವಂತಹ ಪಾತ್ರೆಗಳೆಲ್ಲ ತೊಳೆದು ಇಟ್ಕೊತಾ ಇರ್ತೀನಿ. ಆದರೂ 1 ವೀಕ್ಗೆ ತುಂಬಾ ಧೂಳು ಬರುತ್ತೆ. ಸೊ ಅದಕ್ಕೆ ಆಗಾಗ ವೀಕ್ಲಿ ಒನ್ಸ್ ಆದರೂ ತೊಳ್ಕೊತಾ ಇರ್ತೀನಿ ಗ್ಲಾಸಿಗಳೆಲ್ಲ. ಸೊ ಅದಕ್ಕೆ ಡೀಪ್ ಕ್ಲೀನ್ ಮಾಡುವಾಗ ನನಗೇನು ಅಷ್ಟೊಂದು ಕಷ್ಟ ಅನಿಸಿರಲಿಲ್ಲ. ತುಂಬಾ ಈಸಿಯಾಗಿ ಒಂದು 2 ಡೇಸಲ್ಲೇ ನಾನು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಮನೆಯೆಲ್ಲ. ಸೊ ಈಗ ಸ್ಟ್ಯಾಂಡಲ್ಲಿ ಏನಿತ್ತು ಅದೆಲ್ಲ ಐಟಮ್ ಎಲ್ಲ ಹಾಕ್ಕೊಂಡು ಶಿಂಕಲ್ಲಿ ತೊಳೆದು ಇಟ್ಕೊತಾ ಇದ್ದೀನಿ. ನಮ್ಮ ಕಿಚನಲ್ಲಿ ತುಂಬಾ ಬೆಳಕು ಬರುತ್ತೆ. ಸೊ ಗಾಳಿ ಕೂಡ ಹಾಗೆ ಬರುತ್ತೆ, ಏಕೆಂದರೆ ವಿಂಡೋ ಹತ್ರ ಏನು ಮನೆ ಇಲ್ಲ, ಅದಕ್ಕೋಸ್ಕರ ತುಂಬಾ ಬೆಳಕು ಬರುತ್ತೆ. ಇನ್ನು ಫೈನಲಾಗಿ ಎಲ್ಲ ಐಟಮ್ಸು ತೊಳೆದಿಟ್ಬಿಟ್ಟಿದ್ದೀನಿ. ಕಿಚನಲ್ಲಿ ಮೇನ್ ಐಟಮ್ಸ್ ಏನಿದೆ ಅದೆಲ್ಲ ತೊಳೆದಿಟ್ಬಿಟ್ಟಿದ್ದೀನಿ. ಇನ್ನು ಸ್ಪೈಸಸ್ ಎಲ್ಲ ಹಾಕ್ಕೊತೀವಲ್ಲ ಅದು, ಮತ್ತು ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಅದೆಲ್ಲ ಹಾಕ್ಕೊತೀವಲ್ಲ, ಬೇಳೆಕಾಳುಗಳು, ಅದೊಂದು ಮಾತ್ರ ಬಾಕ್ಸಸ್ ಹಂಗೆ ಇದೆ, ಅದು ನಾಳೆ ಮಾಡ್ಕೊತೀನಿ. ಇವತ್ತು ನೋಡಿ ಮೇಲೆ ಶೆಲ್ಫೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಒಂದು ತ್ಯಾವ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇನ್ನು ಜೋಡಿಸ್ತಾ ಇದ್ದೀನಿ ಪಾತ್ರೆಗಳು ಅಷ್ಟೇ ಡ್ರೈ ಮಾಡೋಕ್ಕೆ ಇಟ್ಟಿದ್ದೆ. ಒಳಗಡೆ ಹಾಗೆ ಇರುತ್ತಲ್ವ ತ್ಯಾವ, ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದೆ. ನ್ಯೂಸ್ ಪೇಪರ್ ಹಾಕೋಣ ಅಂದ್ಕೊಂಡಿದ್ದೆ, ಬಟ್ ನ್ಯೂಸ್ ಪೇಪರ್ ಹಾಕಿದ್ರೆ ಜಿರಳೆಗಳೆಲ್ಲ ತುಂಬಾ ಬರುತ್ತೆ. ಹಾಗೆ ಜಿಡ್ಡೆಲ್ಲ ಏನಿರುತ್ತೆ ಅದೆಲ್ಲ ಕುತ್ಕೊಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ನಾನು ನ್ಯೂಸ್ ಪೇಪರ್ ಏನೂ ಹಾಕಿಲ್ಲ. ಇನ್ನು ಕೆಳಗಡೆ ಡೈಲಿ ಯೂಸ್ ಮಾಡ್ತೀವಲ್ಲ ಅದೊಂದು ಪಾತ್ರೆಗಳಿದೆ. ಹಾಗೆ ಸ್ಟ್ಯಾಂಡಲ್ಲಿ ಏನು ಇಟ್ಕೊತೀನಿ ಅದು ಕೂಡ ಇದೆ. ಸೊ ತುಂಬ ಪಾತ್ರೆಗಳು ಹಾಲಲ್ಲೇ ಇಡಿಸ್ಲಿಲ್ಲ, ಸೊ ಅದಕ್ಕೆ ಒಣಗಲಿಲ್ಲ. ಅದಕ್ಕೆ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಒಂದು ಬುಟ್ಟಿಗೆ ಹಾಕ್ಕೊತಾ ಇದ್ದೀನಿ.
ಕೆಲವ್ರ ಮನೇಲಂತೂ ತುಂಬಾ ಸಾಮಾನು ಇರುತ್ತೆ, ಅವರಂತೂ ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಸೊ ನಮ್ಮ ಮನೇಲಿ ಇರೋ ಮಟ್ಟಿಗಿದೆ, ಅಷ್ಟೊಂದು ಜಾಸ್ತಿ ಏನಿಲ್ಲ. ನಮಗೆ ಎಷ್ಟು ಯೂಸ್ ಆಗುತ್ತೋ ಅಥವಾ ರಿಲೇಟಿವ್ಸ್ ಏನಾದರೂ ಬರ್ತಾರಲ್ವ, ಒಂದು 10 ಜನ ಬಂದ್ರೂ ಅಡುಗೆ ಮಾಡೋಕ್ಕೆ ಅಷ್ಟು ಐಟಮ್ ಇದೆ ಅಷ್ಟೇ. ಸೊ ಅದಕ್ಕಿಂತ ಜಾಸ್ತಿ ನಾನೇನು ಇಟ್ಕೊಂಡಿಲ್ಲ. ಸೊ ಬಾಡಿಗೆ ಮನೆ ಆಗಿರೋದ್ರಿಂದ ಅಲ್ಲಿಗೆ ಇಲ್ಲಿಗೆ ಶಿಫ್ಟ್ ಮಾಡುವಾಗ ನಮಗೆ ತುಂಬಾ ಕಷ್ಟ ಆಗುತ್ತಲ್ವ. ಸೊ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಆರಾಮಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಅಥವಾ ಶಿಫ್ಟ್ ಮಾಡ್ಕೊಳ್ಳೋಕ್ಕೂ ಈಸಿ ಇರುತ್ತೆ. ಇನ್ನು ನೋಡಿ ಕೆಳಗಡೆ ಶೆಲ್ಫ್ 2 ಕೊಟ್ಟಿದ್ದಾರಲ್ವ, ಅದು ಡೈಲಿ ಯೂಸ್ಗೆ ನಾನು ಜೋಡಿಸ್ಕೊತಾ ಇರ್ತೀನಿ. ಸೊ ಅದು ಕೂಡ ಒರೆಸ್ಬಿಟ್ಟು ನೀಟಾಗಿ ಈಗ ಜೋಡಿಸ್ಕೊತಾ ಇದ್ದೀನಿ. ನಾ ಎಲ್ಲ ಪಾತ್ರೆಗಳು 6 ಮಂತ್ಗೆ ಸರಿ ನಾನು ತೊಳೆದು ಬಿಡ್ತಾ ಇರ್ತೀನಿ. ಸೊ ಡೀಪ್ ಕ್ಲೀನ್ ಮಾಡುವಾಗ ನನಗೆ ತುಂಬಾ ಈಸಿ ಆಗುತ್ತೆ. ಸೊ ಈಗ ನೋಡಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ, ಗ್ಲಾಸ್ ಎಲ್ಲ ಐಟಮು. ಇನ್ನು ಫೈನಲಾಗಿ ಜೋಡಿಸಿದ್ದು ಕೂಡ ಆಯಿತು. ಹೇಗಿದೆ ಫೈನಲಾಗಿ ಅಂತೇಳಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಜೋಡಿಸಿ ಇಟ್ಕೊತೀನಿ. ಸೊ ಹೇಗೆ ಅನ್ನಿಸ್ತು ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ಸ್ಟ್ಯಾಂಡ್ ಐತಲ್ವ, ಅದು ಕೂಡ ನೀಟಾಗಿ ಒರೆಸ್ಬಿಟ್ಟು, ಇದು ತೆಗಿಲಿಕ್ಕೆ ಆಗಲಿಲ್ಲ ನನಗೆ, ಮತ್ತೆ ತೆಗೆದ್ರೆ ಹಾಕೋಕ್ಕಾಗಲ್ಲ ಅಂಥೇಳಿ ಅಲ್ಲೇ ಇಟ್ಬಿಟ್ಟು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಸೋಪ್ ನೀರಿಂದ ಫಸ್ಟು ಒರೆಸ್ಬಿಟ್ಟು ಮತ್ತು ಒಳ್ಳೆ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ. ಸೊ ನಾ ಮೇಲೆ ಕೂಡ ಒರೆಸ್ಕೋಬೇಕು, ನನಗೆ ಸ್ವಲ್ಪ ಕುಳ್ಳಿ ಇರೋದ್ರಿಂದ ಅನಿಸ್ಲಲ್ವಲ್ಲ. ಸೊ ಅದಕ್ಕೆ ಚೇರ್ ಹಾಕ್ಕೊಂಡು ನಾನು ನೀಟಾಗಿ ಒರೆಸ್ಬಿಟ್ಟು ಮತ್ತು ಪಾತ್ರೆ ಎಲ್ಲ ಜೋಡಿಸ್ಕೊತೀನಿ. ಸೊ ಫೈನಲಾಗಿ ಒರೆಸಿ ಆಯಿತು. ಇನ್ನು ಜೋಡಿಸ್ಕೊತಾ ಇದ್ದೀನಿ ತಟ್ಟೆಗಳೆಲ್ಲ. ಇದು ಯಾರಾದರೂ ಬಂದರೆ ಅವರಿಗೆ ಕೊಡೋಕ್ಕೆ ತಟ್ಟೆಗಳು ಅಂತ ಇಲ್ಲಿ ಜೋಡಿಸ್ಕೊತೀನಿ. ಸೊ ಇನ್ನು ಪಕ್ಕದಲ್ಲಿ ಚಿಕ್ಕ ಚಿಕ್ಕ ತಟ್ಟೆ ಐತಲ್ವ, ಅದು ಕೂಡ ಅಷ್ಟೇ, ಏನಾದರೂ ಸ್ನ್ಯಾಕ್ಸ್ ಎಲ್ಲ ತಿನ್ನೋಕ್ಕೆ ಅದೆಲ್ಲ ಜೋಡಿಸ್ಕೊತೀನಿ. ಸೊ ಇನ್ನು ಅದಷ್ಟು ಆದಮೇಲೆ ಕೆಳಗಡೆ ಶೆಲ್ಫ್ಗಳಿದಾವಲ್ಲ, ಅದು ಕೂಡ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಅದಷ್ಟು ಪಾತ್ರೆಗಳೆಲ್ಲ ತೆಗೆದಿಕ್ಬಿಟ್ಟು ನೀಟಾಗಿ ಒರೆಸ್ಕೊಂಡು ಸೊ ಕ್ಲೀನ್ ಮಾಡ್ಕೊತೀನಿ. ಇನ್ನು ಪ್ಲಾಸ್ಟಿಕ್ ಐಟಮ್ ಏನಿದೆ ಅದೆಲ್ಲ ಕೂಡ ಯೂಸ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಅದ್ರ ಬದಲಾಗಿ ಪ್ಲಾಸ್ಟಿಕ್ ಬದಲಾಗಿ ನಾವು ಸ್ಟೀಲ್ ಐಟಮು ಅಥವಾ ಗ್ಲಾಸ್ ಜಾರ್ ಬರುತ್ತೆ ಅಲ್ವಾ, ಅದು ಕೂಡ ಯೂಸ್ ಮಾಡ್ಕೋಬೋದು. ಪ್ಲಾಸ್ಟಿಕ್ಕು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರಲ್ವ, ಅದಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಇಂದಿನ ವಿಡಿಯೋದಲ್ಲಿ ನಾನು ಇದೆಲ್ಲ ತೋರಿಸಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ ಗ್ಲಾಸ್ ಜಾರು ಮತ್ತು ಪಿಂಗಾಣಿ ಐಟಮ್ಮು. ಇದೆಷ್ಟೂ ನಾನು ಬೇಳೆಕಾಳುಗಳು ಮತ್ತು ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಅಂತೇಳಿ ಆರ್ಡ್ರ್ ಮಾಡಿದ್ದೀನಿ. ಅವು ಕೂಡ ತೊಳೆದ್ಬಿಟ್ಟು ಡ್ರೈ ಆಗೋಕ್ಕೆ ಬಿಟ್ಟಿದ್ದೀನಿ. ಗ್ಲಾಸ್ ಜಾರ್ ಅಲ್ವಾ, ತುಂಬ ಹುಷಾರಾಗಿ ನಾನು ತೊಳೆದು ಇಟ್ಕೊತೀನಿ. ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ಹೇಗೆ ಯೂಸ್ ಮಾಡ್ತೀನಿ ಅಂತ ನೋಡಬೇಕು ಮುಂದೆ. ಸೊ ಆದಷ್ಟು ಹುಷಾರಾಗಿ ಇಟ್ಕೊತೀನಿ ಅಂದ್ಕೊತಾ ಇದ್ದೀನಿ. ಒಂದು ನಂಬಿಕೆ ಮೇಲೆ ನಾನು ತಗೊಂಡಿದ್ದೀನಿ. ಇಲ್ಲಾಂದರೆ ಸ್ಟೀಲ್ ಐಟಮ್ ಏನು ಬರುತ್ತೆ ಅದು ಕೂಡ ತಗೊಳ್ಬೋದು. ಕೆಲವರಿಗೆ ಭಯ ಇರುತ್ತೆ ಗ್ಲಾಸ್ ಐಟಮ್ಮು ಯೂಸ್ ಮಾಡೋಕ್ಕೆ, ಅಂಥವರು ಪಿಂಗಾಣಿ ಅಥವಾ ಸ್ಟೀಲ್ ಐಟಮ್ನ ತಗೊಂಡು ಅದರಲ್ಲೂ ಕೂಡ ಹಾಕ್ಕೋಬೋದು. ಇನ್ನು ಗ್ಲಾಸ್ ಜಾರು ನಾನು ನೀಟಾಗಿ ತೊಳೆದ್ಬಿಟ್ಟು ಡ್ರೈ ಆದಮೇಲೆ ಕಾಳುಗಳನ್ನ ಕೂಡ ಹಾಕ್ತಾಯಿದ್ದೀನಿ. ಅಂದರೆ ಅವರೆಬೇಳೆ, ಹೆಸ್ರು ಕಾಳು, ಹೆಸ್ರು ಬೇಳೆ, ತೊಗರಿಬೇಳೆ, ಕಡಲೆಕಾಳು ಇವೆಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಫೈನಲಾಗಿ ಹೇಗೆ ಬರುತ್ತೆ ಅಂತ ಕೂಡ ತೋರಿಸ್ತೀನಿ. ಸೊ ನಮ್ಮ ಮನೇಲಿ ಈಗ ಏನಿದೆ ಗ್ರೋಸರಿ ಐಟಮು ಅದನ್ನು ಮಾತ್ರ ನಾನೀಗ ಫಿಲ್ ಮಾಡ್ತಾಯಿದ್ದೀನಿ. ಮನೇಲಿ ಏನಿದೆ ಗ್ರೋಸರಿ ಐಟಮು ಅದನ್ನು ಮಾತ್ರ ನಾನು ಗ್ಲಾಸ್ ಜಾರ್ಗೆ ಹಾಕಿಬಿಟ್ಟು ಫಿಲ್ ಮಾಡ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ ಹೇಗೋ ಹಬ್ಬಕ್ಕೆ ತಗೋಬೇಕಲ್ವ, ಸೊ ಅವಾಗ ತಗೊಂಡ್ಬಂದು ಫಿಲ್ ಮಾಡ್ಕೊತೀನಿ. ಹುಣಸೆ ಹಣ್ಣು ಐತಲ್ವಾ, ಅದು ಪಿಂಗಾಣಿದು ಐಟಮ್ 2 ತಗೊಂಡಿದ್ದೆ ಅಲ್ವಾ. ಸೊ ಒಂದು ಜಾರಲ್ಲಿ ನಾನು ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ, ಇನ್ನೊಂದು ಜಾರಲ್ಲಿ ಸಾಲ್ಟ್ ಉಪ್ಪು ಏನಿದೆ ಅದು ಹಾಕ್ಕೊತಾ ಇದ್ದೀನಿ. ಸೊ ಅದಷ್ಟು 2 ಐಟಮ್ ತಗೊಂಡಿರೋದು. ಇನ್ನು ಗ್ಲಾಸ್ ಜಾರ್ ಐತಲ್ವ, ಅದು ಕೂಡ ಅಷ್ಟೇ ನಾನು ಕಾಳುಗಳನ್ನ ಹಾಕ್ಕೊಳ್ಳೋಕ್ಕೆ ತಗೊಂಡಿರೋದು. ಗ್ರೋಸರಿ ಐಟಮ್ ಬಂದು ನಾನು 6 ಮಂತ್ಗೆ ಸರಿ ತಗೊಂಡು ಬರೋದು. ಸೊ ನಮ್ಮ ಮನೆ ಹತ್ರ ಸೂಪರ್ ಮಾರ್ಟ್ ಇದೆ, ಅಲ್ಲಿ ಹೋಗಿ ತಗೊಂಡು ಬರ್ತೀನಿ. ಸೊ ಇಬ್ಬರೇ ಇರೋದ್ರಿಂದ ಅಷ್ಟೊಂದು ಖರ್ಚೇನಾಗಲ್ಲ. ಸೊ ನಮ್ಗೆ ಏನೇನು ಬೇಕೋ ಅದೆಲ್ಲ ಹೋಗಿ ಅಲ್ಲಿ ಸೂಪರ್ ಮಾರ್ಟಲ್ಲಿ ತಗೊಂಡು ಬಂದುಬಿಡ್ತೀನಿ ಆಫರ್ ಇದ್ದಾಗ. 6 ಮಂತ್ ಆರಾಮಾಗಿ ನಮ್ಮಿಬ್ಬರಿಗೂ ಬರುತ್ತೆ. ಸೊ ಯೂಸ್ ಮಾಡ್ಕೋಬೋದು. ಇನ್ನು ಇದಷ್ಟು ತೊಳೆಯೋಷ್ಟರಲ್ಲಿ ನನಗೆ ತುಂಬಾ ಕಷ್ಟ ಆಯಿತು. ಸೊ ಸ್ವಲ್ಪನೇ ಐಟಮ್ ಇದೆ ಅಲ್ವಾ, ಒಂದು ದಿನದಲ್ಲಿ ಆಗಿಬಿಡುತ್ತೆ ಅಂದ್ಕೊಂಡೆ, ಬಟ್ ಒಂದು ದಿನದಲ್ಲಿ ಆಗಿಲ್ಲ.
2 ಡೇಸ್ ಹಿಡ್ಸಿದೆ ನನಗೆ ನಮ್ಮ ಕಿಚನ್ ಕ್ಲೀನ್ ಮಾಡೋಕ್ಕೆ. ಸೊ ಇನ್ನು ಜಾಸ್ತಿ ಐಟಮ್ ಇದ್ದರೆ ನನಗೆ ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ಊರಲ್ಲಿ ಇನ್ನು ಇದೆ, ಇನ್ನು ಅಲ್ಲೂ ಕೂಡ ಹೋಗಿ ಕ್ಲೀನ್ ಮಾಡಬೇಕು. ಸೊ ಫೈನಲಾಗಿ ಎಲ್ಲ ಗ್ರೋಸರಿ ಎಲ್ಲ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಫಿಲ್ ಮಾಡಿ ಇಲ್ಲಿ ಇದ್ರ ಮೇಲೆ ಇಟ್ಕೊಂಡಿದ್ದೀನಿ, ಶೆಲ್ಫ್ ಮೇಲೆ. ಈಗ ನೀಟಾಗಿ ಇನ್ನೊಂದು ಸರಿ ಒರೆಸ್ಬಿಟ್ಟು ಇಟ್ಕೊತೀನಿ. ಗ್ಲಾಸ್ ಜಾರ್ ಅಲ್ವಾ, ನಾವು ಮುಟ್ಕೊಂಡ್ರೆ ಹಾಗೆಯೇ ಬಿದ್ದಿರುತ್ತೆ ನಮ್ಮ ಬೆರಳೇನಿದೆ ಅದು. ಸೊ ಇನ್ನು ಎಲ್ಲ ಜೋಡಿಸಾದ್ಮೇಲೆ ನಮ್ಮ ವಿಂಡೋ ನೋಡಿ, ಫಸ್ಟ್ ನೆಟ್ಟೆಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಳೆದು ಇಟ್ಟಿದ್ದೀನಿ. ಈಗ ನೆಟ್ಟು ಹೊಡಿತಾ ಇದ್ದೀನಿ ಅದಕ್ಕೆ. ಸೊ ನೋಡಿ ಎಷ್ಟೊಂದು ಬೆಳಕು ಬರುತ್ತೆ ಅಂಥೇಳಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲ್ಲ ನಮ್ಮ ಕಿಚನಲ್ಲಿ. ಸೊ ಹಾಲಲ್ಲಿ ಕೂಡ ಹಾಗೆ ಇದೆ. ಸೊ ಅದಕ್ಕೆ ವೀಡಿಯೋ ಅಷ್ಟೊಂದು ಕ್ಲಾರಿಟಿ ಬರಲ್ಲ ನೋಡಿ. ಈಗ ನೆಟ್ ಹೊಡೆದ್ಬಿಟ್ಟು ಮನಿ ಪ್ಲ್ಯಾಂಟ್ ಕೂಡ ತೊಳೆದು ಫಸ್ಟೇ ಹಾಕಿಟ್ಟಿದ್ನಲ್ವ ಮನಿ ಪ್ಲ್ಯಾಂಟು, ಅದು ತುಂಬ ಜಿಡ್ಡಾಗಿಬಿಟ್ಟಿತ್ತು, ಆಯಿಲೆಲ್ಲ ಬಿದ್ದು. ಸೊ ಅದನ್ನು ಕೂಡ ತೊಳೆದ್ಬಿಟ್ಟು ನೀಟಾಗಿ ಅಂಟಿಸಿದ್ದೀನಿ. ಸೊ ಅದಾದ ನಂತರ ನಾನು ಲೋಕಲ್ ಶಾಪಲ್ಲೇ ಇದು LED ಲೈಟ್ ಏನಿದೆ ಅದು ಕೂಡ ತಗೊಂಡಿದ್ದೆ. ಸೊ ಅದನ್ನು ಕೂಡ ಅಂಟಿಸ್ತಾ ಇದ್ದೀನಿ. ಅದನ್ನು ಸ್ಟಿಕ್ ಮಾಡೋಕ್ಕೆ ನಾನು ಡಬಲ್ ಗಮ್ ಇರುತ್ತಲ್ವ, ಅದನ್ನು ಯೂಸ್ ಮಾಡಿಕೊಂಡು ಸೊ ಅಂಟಿಸಿದ್ದೀನಿ ನೋಡಿ. ಈಗ ಫುಲ್ಲು ಅಂಟಿಸ್ಬಿಟ್ಟಿದ್ದೀನಿ. ಇನ್ನು ಫೈನಲಾಗಿ ಹೇಗೆ ಬರುತ್ತೆ ಅಂತ ಕೂಡ ತೋರಿಸ್ತೀನಿ. ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ಹೇಳಿ. ಈಗ ಫೈನಲಾಗಿ ನೋಡಿ, ಇದು ತುಂಬ ಬೆಳಕಿದೆ, ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಫೈನಲ್ ಲುಕ್ ಈ ರೀತಿ ಬಂದಿದೆ ನಮ್ಮ ವಿಂಡೋ ಕಿಚನ್ದು. ಸೊ ಈಗ ಬನ್ನಿ ಫಸ್ಟಿಂದ ತೋರಿಸ್ತೀನಿ ನಮ್ಮ ಕಿಚನ್ ಹೇಗೆ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಂತೇಳಿ. ನೋಡಿ ಈ ರೀತಿ ಗ್ಲಾಸ್ ಜಾರ್ ತಗೊಂಡಿದ್ನಲ್ವಾ, ಸೊ ಅದೆಲ್ಲ ಕಾಳುಗಳೆಲ್ಲ ಇಟ್ಕೊಂಡು ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಗ್ರಾಸರಿ ಐಟಮ್ ಎಲ್ಲ ಖಾಲಿಯಾಗಿದೆ ಅಂತ ಹೇಳಿದ್ನಲ್ವ, ಸೊ ಇರೋದ್ರಲ್ಲೇ ನಾನು ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ಪೈಸಸ್ಸು ಎಲ್ಲ ಇಟ್ಕೊಂಡಿದ್ದೀನಿ. ಮೇಲೆ ಒಂದು ಸ್ಟ್ಯಾಂಡ್, ಇದ್ರ ಮೇಲೆ ಸ್ಟೆಪ್ಪಲ್ಲಿ ಉಪ್ಪು ಮತ್ತು ಹುಣ್ಸೆಹಣ್ಣು ಇಟ್ಕೊಂಡಿದ್ದೀನಿ. ನೋಡಿ ವಿಂಡೋ ಈ ರೀತಿ ಬರ್ತಾಯಿದೆ. ಇದು ಹಗಲಲ್ಲಿ ನಾನು ತೋರಿಸ್ತಾ ಇರೋದು. ಇನ್ನು ಮಧ್ಯಾಹ್ನ ಊಟಕ್ಕೆ ಅನ್ನ ಮತ್ತು ಸಾಂಬಾರು ಮಾಡಿದ್ದೀನಿ. ಫೈನಲಾಗಿ ನಾನು ಈ ರೀತಿ ಕಿಚನ್ನ ಜೋಡಿಸಿಟ್ಕೊಂಡಿದ್ದೀನಿ. ನನಗೆ ಯಾವ ರೀತಿ ಇಷ್ಟ ಆಯಿತೋ ಆ ರೀತಿ ಜೋಡಿಸಿಟ್ಕೊಂಡಿದ್ದೀನಿ. ಸಪ್ರೇಟಾಗಿ ಕಿಚನ್ ಟೂರ್ ಮಾಡ್ತೀನಿ, ಸೊ ಅದರಲ್ಲಿ ತೋರಿಸ್ತೀನಿ. ಸೊ ನಿಮ್ಮ ಕೂಡ ಏನಾದರೂ ಐಡಿಯಾ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೈಟ್ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ, ಹಗಲೊತ್ತು ಹೇಗೆ ಕಾಣಿಸ್ತಿದೆ ಅದು ಕೂಡ ತೋರಿಸ್ತೀನಿ. ಇದೆಲ್ಲ ಫುಲ್ಲು ಹಗಲೊತ್ತು ತೆಗ್ದಿರೋ ವೀಡಿಯೋ. ಇನ್ನು ನೈಟಲ್ಲಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಒತ್ತಿ, ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.